ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಲೈನಿಂಗ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ಲೌಸಿಂದು ಕಟಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಫಸ್ಟ್ ಅದನ್ನ ಲಿಂಕ್ ನಾನು ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತೆ ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಾರಿ ಚೆಕ್ ಮಾಡಿ ಆಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡ್ರಿ. ಹೆಂಗಿದ್ರೆ ಎರಡೂ ಅರ್ಥ ಆಗ್ತಾವು. ಸ್ಟಿಚಿಂಗ್ ಕಟಿಂಗ್ ವಿಡಿಯೋ ಅಂತೂ ಪೂರ್ತಿ ಕ್ಲಿಯರ್ ಆಗಿನೇ ತಿಳಿಸ್ಕೊಟ್ಟಿದ್ದೀನಿ. ಬಿಗಿನರ್ಸ್ ಇದ್ರು ಕಲಿಯೋ ರೀತಿ ನಾನು ಅರ್ಥ ಆಗಲಿ ಅಂತೇಳಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಆ ವಿಡಿಯೋ ನೋಡ್ರಿ, ಆಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡ್ರಿ. ಇದು ಅಳತೆ ಬ್ಲೌಸ್. ಯಾವಾಗಲೂ ನಾವು ಸ್ಟಿಚ್ ಮಾಡುವಾಗ ನಮ್ಮ ಹತ್ರ ಅಳತೆ ಬ್ಲೌಸ್ ಇರಬೇಕು. ಹಂಗಾದ್ರೆ ನಾವು ಎಲ್ಲಿ ತಪ್ಪು ಮಾಡತ್ತೀವಿ, ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಇಲ್ಲ ಅಂತೆಲ್ಲ ನಮಗೆ ಗೊತ್ತಾಗುತ್ತೆ. ಫಸ್ಟ್ ನೋಡ್ರಿ, ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಫ್ರಂಟ್ ಪಾರ್ಟ್ ನಾವು ರೆಡಿ ಮಾಡುವಾಗ ಇವು ಎರಡು ಈ ತರ ಅಪೋಸಿಟ್ ಇಟ್ಕೊಂಡೆ ನಾವು ಸ್ಟಿಚ್ ನ ಹಾಕಬೇಕು. ಪೈಪಿಂಗ್ ಮಾಡೋಣ ಇದಕ್ಕೆ. ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ ಫಸ್ಟ್. ನೆಕ್ಸ್ಟ್ ನೋಡ್ರಿ, ಇವಾಗ ಟಕ್ಸ್ ಪಾಯಿಂಟ್ ನ ಫಸ್ಟ್ ಸ್ಟಿಚ್ ಮಾಡ್ಕೊರಿ. ನೋಡ್ರಿ, ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ನ ಅಟ್ಯಾಚ್ ಮಾಡ್ಕೊರಿ ಫಸ್ಟ್. ಬೆಲ್ಟ್ ನ ಅಟ್ಯಾಚ್ ಮಾಡುವಾಗ ಇವು ಎರಡನ್ನ ನಮ್ಗೆ ಏನಿರ್ಬೇಕು, ಅಪೋಸಿಟ್ ಇರಬೇಕು. ಇದೇ ತರ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊರಿ. ಫಸ್ಟ್ ಒಂದ್ ಹೊಲಿಗೆ ಹಾಕೋರಿ, ಇಲ್ಲಿ ಹಾಕೊಂಡು ಮತ್ತೆ ಮೇಲ್ಗಡೆ ಒಂದ್ ಹೊಲಿಗೆ ಹಾಕ್ರಿ, ಬಟ್ಟೆ ಒಳಿಸಿ.
ನೋಡ್ರಿ ಬ್ಲೌಸಿಗೆ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಇದು ಮೇನ್ ಬಟ್ಟೆ ಇರುತ್ತಲ್ಲ ಇದನ್ನ ಮತ್ತೆ ಇಲ್ಲಿನೂ ಮೇನ್ ಬಟ್ಟೆ ಇರುತ್ತಲ್ಲ ಇವೆರಡನ್ನು ಸೇರಿಸಿ ಫಸ್ಟ್ ಹೊಲಿಗೆ ಹಾಕೋರಿ. ನೆಕ್ಸ್ಟ್ ಇವಾಗ ಈ ತರ ಇಲ್ಲಿ ಚಿಕ್ಕದಾಗಿ ಇದನ್ನ ಫೋಲ್ಡ್ ಮಾಡ್ತಾ ಹೋಗ್ರಿ. ಈ ತರ ಮಾಡಿ ಈ ಬಟ್ಟೆ ಇರುತ್ತಲ್ಲ ಇಲ್ಲಿ ಲೈನ್ ಬಂದಿರ್ತೈತಲ್ಲ ಇದನ್ನ ಈ ಪೀಸ್ಗೆ ಸೇರಿಸ್ಬೇಕು. ಈ ತರ ಸೇರಿಸ್ಕೊಂಡು ಹೊಲಿಗೆ ಹಾಕ್ರಿ. ಇದ್ರ ಮೇಲೆನೆ ಹೊಲಿಗೆ ಹಾಕ್ರಿ. ನೆಕ್ಸ್ಟ್ ಇವಾಗ ಈ ತರ ಬಟ್ಟೆನ ಹೊರಗಡೆ ತೆಗಿರಿದನ್ನು. ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ನೋಡ್ರಿ ನಾ ಇವಾಗ ತೋರಿಸಿನಲ್ಲ ಆ ಮೆಥಡ್ ನಾವು ಫಾಲೋ ಮಾಡಿ ಕ್ರಾಸ್ ಬೆಲ್ಟ್ ನ ಅಟ್ಯಾಚ್ ಮಾಡಿದ್ರ ಇಲ್ಲಿ ನಮಗ ಹೊರಗಡೆ ಕಚ್ಚಾ ಕಾಣಂಗಿಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತಾ. ಈಸಿ ಅಂದ್ರೆ ಏನು ಅಂತಂದ್ರೆ ಈ ತರ ಈಗ ಇಲ್ಲೈತಲ್ಲ ಇದನ್ನ ನಾವು ಈ ತರ ಡೈರೆಕ್ಟ್ ಆಗಿ ಇಟ್ಕೊಂಡು ಹೊಲಿಗೆ ಹಾಕ್ಬೋದು. ಬಟ್ ಇಲ್ಲಿ ಹೊರಗಡೆ ಇದೆಲ್ಲ ಕುಚ್ ತರ ಪೀಸ್ ಕಾಣಿಸ್ತೈತಿ ಅನ್ನೋದಕ್ಕೆ ನಾನು ಆ ತರ ಹಾಕಿದೆ. ಇದೇ ತರನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಹಂಗಾದ್ರೆ ಫಿನಿಶಿಂಗ್ ನೀಟಾಗಿ ಬರ್ತೈತಿ. ನೋಡ್ರಿ ಕ್ರಾಸ್ ಬೆಲ್ಟ್ ನಾವು ಸ್ಟಿಚ್ ಮಾಡಿದ್ಮೇಲೆ ಇವು ಎರಡು ನಮಗೆ ಏನಾಗಿರ್ಬೇಕು, ಸ್ಟ್ರೇಟ್ ಆಗಿ ಬಂದಿರಬೇಕು. ಫಸ್ಟ್ ಅಳತೆ ಬ್ಲೌಸ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಇಲ್ಲಿ ಕಾಜಾಪಟ್ಟಿ ಮತ್ತೆ ಹುಕ್ ಪಟ್ಟಿನ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಅಳತೆ ಬ್ಲೌಸ್ಗೆ ಮತ್ತೆ ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಇಲ್ಲಿ ಕರೆಕ್ಟ್ ಆಗಿ ಬಂದೈತಿ. ಇವಾಗ ನಾವ್ ಇದಕ್ಕ ಹುಕ್ ಮತ್ತೆ ಕಾಜಿನ ಮಾಡ್ಬೋದು. ನೋಡ್ರಿ ಈ ಸೈಡ್ ನಾವು ಹುಕ್ಕಿಂದ ಮನೆ ಮಾಡ್ಬೇಕಂದ್ರೆ ಕಾಜಿ ಮಾಡ್ಬೇಕು, ಈ ಸೈಡ್ ನಾವು ಹುಕ್ನ ಮಾಡ್ಬೇಕು. ಕಾಜಿ ಮಾಡಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಫಸ್ಟ್ ಒಳಗಡೆ ಅಂದ್ರೆ ಇಲ್ಲಿ ಲೈನಿಂಗ್ ಇರುತ್ತಲ್ಲ ಇಲ್ಲಿಂದ ನಾವು ಬಟ್ಟೆ ಹಚ್ಕೊಂಡು ಹೊರಗಡೆ ಒಳಸ್ಕೋಬೇಕು. ಇಲ್ಲಿ ಮುಂದ್ಗಡೆ ಈ ತರ ಫೋಲ್ಡ್ ಮಾಡ್ರಿ. ಫಸ್ಟ್ ಒಂದ್ ಸ್ವಲ್ಪ ಒಂದ್ ಅರ್ಧ ಇಂಚ್ ಬಟ್ಟೆನ ಫೋಲ್ಡ್ ಮಾಡಿ ಹೊಲಿಗೆ ಹಾಕೋರಿ. ಫಸ್ಟ್ ರಫ್ ಹೊಡಿರಿ ಇಲ್ಲಿ. ನೆಕ್ಸ್ಟ್ ಇವಾಗ ಈ ತರ ಒಂದ್ ಫೋಲ್ಡ್ ಮಾಡ್ಕೊಂಡು ನಿಮಗ ಇಲ್ಲಿ ಕರೆಕ್ಟ್ ಆಗಿ ಮಡ್ಚೋಕ್ ಬರಲ್ಲ ಅಂತಂದ್ರೆ ಇಲ್ಲಿ ಒಂದ್ ಹೊಲಿಗೆ ಹಾಕೋರಿ. ಹಾಕೊಂಡು ಈ ತರ ಫೋಲ್ಡ್ ಮಾಡ್ಕೋರಿ. ಫಸ್ಟ್ ಒಂದ್ ಹೊಲಿಗೆ ಹಾಕೋರಿ ಈ ತರ. ನೆಕ್ಸ್ಟ್ ಇವಾಗ ಈ ತರ ಬಟ್ಟೆನ ಫೋಲ್ಡ್ ಮಾಡ್ಕೋರಿ. ಇಲ್ಲಿ 1 ಇಂಚ್ ಅಷ್ಟು ನಮ್ಗೆ ಏನಾಗ್ಬೇಕು, ಇದು ಬಟ್ಟೆ ಉಳಿಬೇಕು, ಆ ತರ ನೀವು ಫೋಲ್ಡ್ ನ ಮಾಡ್ಕೊಂಡಿರ್ಬೇಕು. ಇಲ್ಲಿ ನೋಡ್ರಿ ವಿಡಿಯೋದಲ್ಲಿ ನಾ ಯಾವ ತರ ತೋರಿಸ್ತಿದೀನಿ ಅದೇ ತರನೇ ಇಲ್ಲಿ ಉಕ್ಕು ಮನೆನ ಮಾಡ್ಕೋರಿ. ಇಲ್ಲ ನಾವು ಕೈಲಿ ಹಚ್ತೀರಿ ಅಂತಂದ್ರ ಹಂಗೆ ಒಂದ್ ಹೊಲಿಗೆ ಹಾಕೋರಿ. ಹೊಲಿಗೆ ಹಾಕೊಂಡು ಆಮೇಲೆ ಬೇಕಾದ್ರೆ ನೀವು ಕೈಲಿ ಹುಕ್ ಮಾಡ್ಕೋರಿ, ಹುಕ್ಕಿನ ಮನೆನ ಮಾಡ್ಕೋರಿ.
ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ಈ ಸೈಡ್ ನಾವು ಹುಕ್ನ ಮಾಡ್ಕೋಬೇಕು. ಹುಕ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆಯಿಂದ ಬಟ್ಟೆ ಹಚ್ಕೊಂಡು ಕೆಳಗಡೆ ಒಳಸ್ಬೇಕು ನಾವು. ಇಲ್ಲಿ ಮುಂದ್ಗಡೆ ಒಂದ್ ಅರ್ಧ ಇಂಚ್ ಅಷ್ಟು ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ರಿ ಈ ತರ. ನೆಕ್ಸ್ಟ್ ಇವಾಗ ಈ ಬಟ್ಟೆನ ಪೂರ್ತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ನಾವು ಈ ತರ. ಇಲ್ಲಿ ಯಾವ್ದೇ ರೀತಿ ಬಟ್ಟೆ ನಮ್ಗ ಲೈನಿಂಗ್ ಕ್ಲಾತ್ ಹೊರಗಡೆ ಕಾಣಬಾರ್ದು, ಆ ತರ ನೀವು ಫೋಲ್ಡ್ ಮಾಡ್ಕೊರಿ. ನೋಡ್ರಿ ಇವಾಗ ನಮಗ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಬ್ಯಾಕ್ ಪಾರ್ಟ್ ನ ರೆಡಿ ಮಾಡ್ಕೊಳ್ಳೋಣ ಇವಾಗ. ನೆಕ್ಸ್ಟ್ ನೋಡ್ರಿ ಎಕ್ಸ್ಟ್ರಾ ಬಟ್ಟೆನ ಅಷ್ಟು ಕಟಿಂಗ್ ಮಾಡ್ಕೊರಿ. ಮತ್ತೆ ಇಲ್ಲಿ ಏನಾದ್ರೂ ನಮ್ಗ ಡೀಪ್ ಜಾಸ್ತಿ ಅನಿಸ್ತು ಅಂತಂದ್ರ ಒಂದು ಸ್ವಲ್ಪ ಏನ್ ಮಾಡ್ಕೊರಿ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊರಿ. ಇಲ್ಲಿ ಜಾಸ್ತಿ ಐತಿ ನಾವು ತಗೊಂಡಿದ್ದು, ಏನಾದ್ರೂ ನೆಕ್ ಉದ್ದ ಕಡಿಮೆ ತಗೊಂಡಿವಿ ಅಂತಂದ್ರೆ ಒಂದ್ ಅರ್ಧ ಇಂಚ್ ನಾವ್ ಇಲ್ಲಿ ಕೆಳಗಡೆ ಕಟಿಂಗ್ ನ ಇವಾಗ್ಲೇ ಮಾಡ್ಕೋಬಹುದು. ಯಾಕಂದ್ರೆ ಪೈಪಿಂಗ್ ಮಾಡಕಿನ ಮುಂಚೆಕ ನಾವು ಕಟಿಂಗ್ ಮಾಡ್ಕೊಂಡ್ರೆ ನಡಿತೈತಿ. ಅದನ್ನೊಂದ್ ನೋಡ್ಕೊಂಡು ಕಟಿಂಗ್ ಮಾಡ್ಕೊರಿ. ಇಲ್ಲ ಕರೆಕ್ಟ್ ಇತ್ತಂದ್ರೆ ಬಿಟ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ ಇವಾಗ ಇಲ್ಲಿ ಬ್ಯಾಕ್ ಸೈಡ್ ನಾವು ಫೋಲ್ಡಿಂಗ್ ಮಾಡ್ಕೋಬೇಕು. ಅಂದ್ರೆ ಲೈನಿಂಗ್ ಕ್ಲಾತ್ ನ ಅಟ್ಯಾಚ್ ಮಾಡ್ಕೋರಿ. 1.5 ಇಂಚ್ ಅಷ್ಟು ಅಗಲ ಇರೋ ಪಟ್ಟಿ ತಗೊಂಡು ಬಟ್ಟೆನ ಒಳಸ್ಕೋರಿ. ಈ ತರ ಒಳಸ್ಕೊಂಡ್ರೆ ಇಲ್ಲಿ ಫಿನಿಶಿಂಗ್ ನೀಟಾಗಿ ಕೂಡ್ತೈತಿ. ನಾವ್ ವೇರ್ ಮಾಡಿದಾಗ ಇಲ್ಲಿ ನೋಡ್ರಿ ನಾವ್ ಹಂಗೆ ಏನಾದ್ರು ಫಸ್ಟ್ ಒಂದೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಅಂದ್ರೆ 2 ಮೆಥಡ್ ಅಲ್ಲಿ ತೋರಿಸಿದ್ದೆ ನಾವು ಬ್ಯಾಕ್ ಪಾರ್ಟ್ ಇಲ್ಲಿ ನಾವು ಯಾವ ತರ ಮಾಡಿಸ್ಬೋದು ಅಂತ ಹೇಳಿ. ನೀವು ಇದೇ ತರ ಪಟ್ಟಿ ಹಚ್ಕೊಂಡೆ ಬ್ಯಾಕ್ ಪಾರ್ಟ್ ನ ರೆಡಿ ಮಾಡ್ಕೊರಿ. ಹಂಗಾದ್ರೆ ಫಿನಿಶಿಂಗ್ ಮಾತ್ರ ನೀಟಾಗಿ ಕಾಣಿಸ್ತೈತಿ. ನೆಕ್ಸ್ಟ್ ಇವಾಗ ಇಲ್ಲಿ ಲೈನಿಂಗ್ ಕ್ಲಾತ್ ಮೇಲೆ ಹೊಲಿಗೆ ಬರಬೇಕು. ಆ ತರ ಒಂದು ಹೊಲಿಗೆ ಹಾಕ್ರಿ. ನೆಕ್ಸ್ಟ್ ಈ ಬಟ್ಟೆನ ಪೂರ್ತಿಯಾಗಿ ಫೋಲ್ಡ್ ಮಾಡ್ರಿ. ಅಂದ್ರೆ ಇಲ್ಲಿ ಹೊರಗಡೆ ನಮ್ಗೆ ಲೈನಿಂಗ್ ಕ್ಲಾತ್ ಕಾಣಬಾರ್ದು. ಆ ತರ ನೀವು ಪೂರ್ತಿಯಾಗಿ ಫೋಲ್ಡಿಂಗ್ ಮಾಡ್ಕೊರಿ.
ನೋಡ್ರಿ ಈ ತರ ಇಲ್ಲಿ ಫಿನಿಶಿಂಗ್ ನೀಟಾಗಿ ಬರಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ಟಕ್ಸ್ ನ ಸ್ಟಿಚ್ ಮಾಡ್ಕೊರಿ ಎರಡೇ ಸೈಡನ್ನ. ನೋಡ್ರಿ ಇವಾಗ ನೆಕ್ಸ್ಟ್ ಭುಜಾನ ಜಾಯಿಂಟ್ ಮಾಡ್ಕೊರಿ. ಜಾಯಿಂಟ್ ಮಾಡ್ಕೊಂಡು ನಾವು ಪೈಪಿಂಗ್ ನ ಮಾಡ್ಕೊಳ್ಳೋಣ. ಪೈಪಿಂಗಿಗೆ ಬಟ್ಟೆನ ನಾವು ಯಾವಾಗ್ಲೂ ಕ್ರಾಸ್ ಪೀಸ್ ಮೇಲೆ ಕಟಿಂಗ್ ಮಾಡ್ಕೋಬೇಕು. ಹಂಗಾದ್ರೆ ನಮ್ಗೆ ಪೈಪಿಂಗ್ ನೀಟಾಗಿ ಬರುತ್ತೆ. ನಾನು ಸಪರೇಟ್ ಆಗಿನೇ ಒಂದು ವಿಡಿಯೋ ಹಾಕಿದ್ದೀನಿ ಪೈಪಿಂಗ್ ನ ಯಾವ ರೀತಿ ನಾವು ಮಾಡ್ಬೇಕು ಅಂತೇಳಿ. ಇಲ್ಲಿ ನಮ್ಗ 1.5 ಇಂಚ್ ಅಷ್ಟು ಬಟ್ಟೆ ಅಗಲ ಇರಬೇಕು. ಆ ತರ ನೀವು ಬಟ್ಟೆನ ನೋಡ್ಕೊಂಡು ಕಟಿಂಗ್ ಮಾಡ್ಕೋರಿ. ಈ ತರ ನಿಮ್ಗ ಕ್ರಾಸ್ ಪೀಸ್ ಕಟಿಂಗ್ ಮಾಡ್ಕೊಳಕ್ ಬರಂಗಿಲ್ಲ ಅಂತಂದ್ರೆ ಸ್ಕೇಲ್ ಇಟ್ಕೊಂಡು ನಾವು ಯಾವ ತರ ಮಾಡ್ಬೇಕು ಅಂತೇಳಿ ಸಪರೇಟ್ ವಿಡಿಯೋ ಹಾಕಿರ್ತೀನಿ. ಅದನ್ನು ಸಹ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸರಿ ಆ ವಿಡಿಯೋನ ಬೇಕಾದ್ರೆ ಚೆಕ್ ಮಾಡ್ಕೊರಿ. ನಿಮ್ ಬ್ಲೌಸಿಗೆ ಅಳತೆ ನೋಡ್ಕೊಂಡು ಕಟಿಂಗ್ ಮಾಡ್ಕೊರಿ. ಎಷ್ಟು ಬೇಕಾಗ್ತೈತಿ ನೋಡ್ರಿ ಅಷ್ಟನ್ನ ನೀವು ಕಟಿಂಗ್ ಮಾಡ್ಕೊರಿ. ಇಲ್ಲಿ ನೋಡ್ರಿ ಈ ತರ ಅಪೋಸಿಟ್ ಅಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊರಿ. ಮೇ ಬಿ ಇಷ್ಟೇ ಬಟ್ಟೆನ ಕರೆಕ್ಟ್ ಆಗ್ತೈತಿ ಅಂತ ಅನಿಸ್ತೈತಿ. ಒಂದ್ಸರಿ ಅಳತೆ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಒಂದ್ ಸೈಡ್ ಫೋಲ್ಡ್ ಮಾಡ್ಕೋರಿ. ಇದು ಕರೆಕ್ಟ್ ಆಗುತ್ತೆ ಬಟ್ಟೆ, ಹಂಗಾಗಿ ನಾನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋತಿಲ್ಲ. ನಿಮ್ಮ ಬ್ಲೌಸಿಗೆ ಎಷ್ಟು ಉದ್ದ ಬೇಕಾಗ್ತೈತಿ ಅದನ್ನ ನೋಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಇಲ್ಲಿ ಫಸ್ಟ್ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ಮುಂದ್ಗಡೆ ಒಂದ್ ಅರ್ಧ ಇಂಚ್ ಅಷ್ಟು ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿ ಇಲ್ಲಿ ಫಸ್ಟ್ ರಫ್ ಹೊಲಿಗೆ ಹಾಕೊಂಡೇನ ನೀವು ಸ್ಟಿಚ್ ಮಾಡ್ತಾ ಹೋಗ್ರಿ.
ನೆಕ್ಸ್ಟ್ ಇವಾಗ 1 ಇಂಚ್ ಅಷ್ಟು ಏನಾಗ್ಬೇಕು ನಮ್ಗೆ ಇಲ್ಲಿ ಅಂತ, ಇವಾಗ ಬಟ್ಟೆ ಈ ತರ ಫೋಲ್ಡ್ ಮಾಡಿದ್ರೆ ಒಂದು ಪೈಪಿಂಗ್ ತರ ರೆಡಿ ಆಗ್ಬೇಕು. ಆ ತರ ನೀವು ಬಟ್ಟೆನ ಫೋಲ್ಡ್ ಮಾಡ್ಕೊರಿ. ಮತ್ತೆ ಹೊಲಿಗೆ ನಮ್ಗೆ ಕರೆಕ್ಟ್ ಆಗಿ ಇಲ್ಲಿ ನೋಡ್ರಿ ಒಂದ್ ಸ್ಟಿಚ್ ಹಾಕಿರ್ತೀವಲ್ಲ ಆಲ್ರೆಡಿ ನಮ್ಗೆ ಅಲ್ಲಿ ಮಾರ್ಕ್ ಕಾಣತೈತಿ, ಅದ್ರ ಮೇಲ್ಗಡೆನೆ ಹೊಲಿಗೆ ಹಾಕ್ತಾ ಹೋಗ್ರಿ, ಹಂಗಾದ್ರೆ ನೀಟಾಗಿ ಕಾಣಿಸ್ತೈತಿ ಪೈಪಿಂಗ್. ನೋಡ್ರಿ ಪೈಪಿಂಗ್ ಎಲ್ಲ ಮುಗೀತಿ. ಇವಾಗ ನೆಕ್ಸ್ಟ್ ನಾವು ತೋಳ್ನ ಅಟ್ಯಾಚ್ ಮಾಡ್ಕೊಳ್ಳೋಣ.
ಫಸ್ಟ್ ನೋಡ್ರಿ ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಈ ತರ ಒಂದ್ಸರಿ ಚೆಕ್ ಮಾಡ್ಕೊರಿ. ನಮಗ ಇಲ್ಲಿ ಕಡಿಮೆ ಇರುತ್ತಲ್ಲ ಅಂದ್ರೆ ಅರ್ಧ ಇಂಚಿನ ಒಳಗಡೆ ತಗೊಂಡಿರ್ತಲ್ಲ, ಇದು ನಮಗ ಮುಂಭಾಗಕ್ಕೆ ಬರ್ಬೇಕು ಮತ್ತೆ ಇದು ನಮಗ ಹಿಂಭಾಗಕ್ಕೆ ಬರ್ಬೇಕು. ಒಂದ್ಸರಿ ಅಳತೆ ಮಾಡ್ಕೊರಿ ತೋಳು ಮತ್ತೆ ಇಲ್ಲಿ ನಮ್ಗ ಕರೆಕ್ಟ್ ಆಗಿ ಐತಾನಿಲ್ಲ ಅಂತ ಹೇಳಿ. ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ಸ್ಲೀವ್ಸ್ ಬಿಡ್ತು ನೀವು ವಿಡಿಯೋದಲ್ಲಿ ತೋರಿಸಿರೋ ತರ ನಾವು ತಗೊಂಡ್ರೆ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳಿ. ನೀವು ತಗೊಳ್ಳುವಾಗ ಇಲ್ಲ ಕಟಿಂಗ್ ಮಾಡ್ಕೊಳ್ಳುವಾಗ ಏನೋ ಮಿಸ್ಟೇಕ್ ಮಾಡಿರ್ಬೋದು. ಯಾಕಂದ್ರೆ ನೋಡ್ರಿ ಇಲ್ಲಿ ನಾ ತೋರ್ಸಾತೀನಿ, ಸ್ಲೀವ್ಸ್ ಬಿಡ್ತು ಕರೆಕ್ಟ್ ಆಗಿನೇ ಬಂದೈತಿ. ನಾವು ನೋಡ್ರಿ ಇದು ತೋಳು ಮತ್ತೆ ಇಲ್ಲಿ ನಾವು ಕರೆಕ್ಟ್ ಆಗಿ ಅಳತೆ ಮಾಡ್ಕೊಂಡ್ರೆ ಎಲ್ಲಿ ಬಟ್ಟೆ ಕಡಿಮೆ ಬಂದಿಲ್ಲ, ಇದೇ ತರನ ಬಂದೈತಿ. ನೀವು ಏನಾದ್ರೂ ಸ್ವಲ್ಪ ಮಾರ್ಕಿಂಗ್ ಮಾಡುವಾಗ ಮಿಸ್ಟೇಕ್ ಮಾಡ್ಕೊಂಡಿರೇನಂತೇಳಿ ಒಂದ್ಸರಿ ನೋಡ್ರಿ. ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರಿ ನಾನು ಆಲ್ರೆಡಿ ಟ್ರೈ ಮಾಡೀನಿ ಅಂತೇಳಿ. ಇನ್ನೊಂದ್ಸರಿ ಕರೆಕ್ಟ್ ಆಗಿ ವಿಡಿಯೋ ನೋಡ್ಕೊಂಡು ಅಳತೆ ಸ್ವಲ್ಪ ಅಂದ್ರೆ ನಿಮ್ದು ಅಳತೆ ಬ್ಲೌಸ್ ಬೇರೆ ಇರ್ತೈತೆ, ಹೆಚ್ಚು ಕಡಿಮೆ ಇರುತ್ತೆ. ನಾನ್ ತೋರಿಸಿರೋ ಅಳತೆ ಬ್ಲೌಸ್ನು ಇರುತ್ತೆ, ಬಟ್ ಅದು ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ಕೋಬೇಕು ಅಂತೇಳಿ ಮಾಡ್ಕೊಂಡು ಕಟಿಂಗ್ ಮಾಡ್ಕೊರಿ. ತುಂಬಾ ಈಸಿಯಾಗಿ ತಿಳಿಸ್ಕೊಟ್ಟಿನಿ. ಏನಿಲ್ಲ, ನಾನು 9 ಇಂಚ್ ಇರುವಂತ ಬ್ಲೌಸ್ದು ಅಂದ್ರೆ 36 ಇಂಚ್ ಇರುವಂತ ಬ್ಲೌಸ್ ನಾನು ಚೆಸ್ಟ್ ಮೆಜರ್ಮೆಂಟ್ ಇಂದ ತಿಳಿಸ್ಕೊಟ್ಟಿನಿ. ನೀವ್ ಯಾವ್ದು ಮಾಡಾಕತ್ತೀರಿ ನೋಡ್ರಿ ಅದಕ್ಕ ಒಂದ್ ಇಂಚ್ ಹೆಚ್ಚಿಗೆ ಮಾಡ್ಕೊಳ್ಳೋದು ಇಲ್ಲ ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಇರ್ತೈತೆ. ಅದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಈ ಸೈಡ್ನು ತೋಳ್ನ ಅಟ್ಯಾಚ್ ಮಾಡ್ಕೊರಿ. ನೋಡ್ರಿ ಎರಡು ಸೈಡ್ನು ತೋಳಿನ ವಿಡ್ತ್ ಕರೆಕ್ಟ್ ಆಗಿನೇ ಬಂದೈತಿ. ನೆಕ್ಸ್ಟ್ ಇವಾಗ ಬ್ಲೌಸ್ದು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ಇಲ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ಫ್ರಂಟ್ ಪಾರ್ಟ್ ಬ್ಯಾಕ್ ಸೈಡ್ ಗಿಂತ ಸ್ವಲ್ಪ ಉದ್ದಾನೆ ಬಂದೈತಿ. ಯಾಕಂದ್ರೆ ನಾ ಇಲ್ಲಿ ಈ ಟಕ್ಸ್ ಪಾಯಿಂಟ್ ನ ಸ್ಟಿಚ್ ಮಾಡಿದ್ದಿಲ್ಲ, ಅಂದ್ರೆ ನಾನು ಲಾಸ್ಟ್ ಅಲ್ಲಿ ನೋಡ್ಕೊಂಡು ಸ್ಟಿಚ್ ಮಾಡೋಣ ಅಂತೇಳಿ ಇದನ್ನ ಹಾಗೆ ಬಿಟ್ಕೊಂಡಿದ್ದೆ. ಇಲ್ಲಿ ನಾವು ಈ ಟಕ್ಸ್ ಪಾಯಿಂಟ್ ನ ಸ್ಟಿಚ್ ಮಾಡ್ಕೊಂಡ್ರೆ ಬ್ಯಾಕ್ ಮತ್ತೆ ಫ್ರಂಟ್ ಎರಡು ಸ್ಟ್ರೇಟ್ ಆಗಿ ಬರುತ್ತೆ. ಇಲ್ಲೊಂದು ಸ್ಟಿಚ್ ಮಾಡ್ಕೊಳ್ಳೋಣ ಇವಾಗ.
ಇವಾಗ ಅಳತೆ ಬ್ಲೌಸ್ ತಗೊಂಡು ಹೊಲಿಗೆನ ಮಾರ್ಕ್ ಮಾಡ್ಕೊರಿ. ತೋಳಿನ ಮುಂಭಾಗ ಎಷ್ಟೈತ್ ನೋಡ್ಕೊಂಡು ಅಲ್ಲಿ ಮಾರ್ಕ್ ಮಾಡ್ಕೊರಿ. ಇದು ಹಾಫ್ ಸ್ಲೀವ್ ಐತಲ್ಲ, ಹಂಗಾಗಿ ನಾನು ಸ್ವಲ್ಪ ಒಂದ್ ಅರ್ಧ ಇಂಚು ಒಳಗಡೆ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ನೀವು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇಂದ ಎಷ್ಟು ಇರುತ್ತೋ ಅಷ್ಟಕ್ಕೇನೆ ನೀವು ಮಾರ್ಕಿಂಗ್ ನ ಮಾಡ್ಕೊರಿ. ನೋಡ್ರಿ, ಒಂದ್ 3 ಹೊಲಿಗೆ ಬರ್ಬೇಕು ನಮ್ಗೆ ಇಲ್ಲಿ ನೀಟಾಗಿ ಸ್ಟ್ರೇಟ್ ಆಗಿ ಹಾಕೋದಿಕ್ಕೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಅಲ್ಲಿ ನಾವು ಇಲ್ಲಿ ನೋಡ್ರಿ ಎಕ್ಸ್ಟ್ರಾ ಬಟ್ಟೆನ ನಾವು ಮಾರ್ಕ್ ಮಾಡಿದೀವಲ್ಲ, ಇವಾಗ ಇಲ್ಲಿಂದ ಮಾರ್ಕಿಂಗ್ ತಗೊಂಡಿದ್ವಿ ನಾವು, ಇದ್ರ ಹೊರಗಡೆ ನಮ್ಗ ಹೊಲಿಗೆ ಬರ್ಬೇಕು. ಇಲ್ಲಿ ಈ ತರ ನೀವು ಈ 3 ಮಾರ್ಕ್ನ ಇಲ್ಲಿ ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ಇವಾಗ ಒಂದ್ ಸೈಡ್ 3 ಹೊಲಿಗೆ ಹಾಕಿರಿ, ಇನ್ನೊಂದ್ ಸೈಡ್ನ ಅದೇ ತರನ ಸೇಮ್ ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಕಸ್ಟಮರ್ ಏನಾದ್ರು ಫ್ಯಾಟ್ ಇದಾರೆ ಅಂತಂದ್ರೆ ಈ ಹೊಲಿಗೆನ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಈ ತರ ಕ್ರಾಸ್ ಮೇಲೆ ಹಾಕೋಬೇಕು. ಇಲ್ಲ ಕಸ್ಟಮರ್ ಅಷ್ಟೊಂದೇನು ಫ್ಯಾಟ್ ಇಲ್ಲ ಅಂತಂದ್ರ ಸ್ಟ್ರೇಟ್ ಆಗಿನೇ ಹೊಲಿಗೆ ಹಾಕೋರಿ. ಯಾಕಂದ್ರೆ ಸ್ವಲ್ಪ ಸೈಡ್ ಮೇಲೆ ನಾವು ಹೊಲಿಗೆ ಹಾಕೊಂಡ್ವಿ ಅಂತಂದ್ರೆ ಇಲ್ಲಿ ಅವ್ರಿಗೆ ಸ್ವಲ್ಪ ಇಲ್ಲಿ ಲೂಸ್ ಬರುತ್ತೆ, ಹಂಗಾಗಿ ಸ್ವಲ್ಪ ಫ್ಯಾಟ್ ಇದ್ರಂದ್ರೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಗ್ತೈತಿ. ಆ ತರ ಹೊಲಿಗೆನ ಹಾಕೋರಿ. ಇವಾಗ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಅಲ್ಲಿ ಅಳತೆ ಮಾಡ್ಕೋಬೇಕು ನಾವು ಕರೆಕ್ಟ್ ಆಗಿ. ಫಿಟ್ಟಿಂಗ್ ನ ಮಾಡಿರೋ ಇಲ್ಲ ಅಂತೇಳಿ ಹೆಚ್ಚು ಕಡಿಮೆ ಇತ್ತಂದ್ರೆ ಮಾಡ್ಕೊಳ್ಳೋದಕ್ ಬರುತ್ತೆ. ಇಲ್ಲಿಂದ ಅಳತೆ ಮಾಡ್ಕೋರಿ. ನೋಡ್ರಿ, ಅಳತೆ ಬ್ಲೌಸ್ಗೂ ಮತ್ತ ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಎರಡಕ್ಕೂ ಏನೈತಿ ಫಿಟ್ಟಿಂಗ್ ಕರೆಕ್ಟ್ ಆಗೈತಿ. ಲಾಸ್ಟ್ ಅಲ್ಲಿ ಇದನ್ನ ನಾವು ಹೊಲಿಗೆನ ಅಳತೆನ ಮಾಡ್ಕೋಬೇಕು. ಎರಡನ್ನು ಹಿಡ್ಕೊಂಡು ಈ ತರ ಅಳತೆ ಮಾಡ್ಕೊಂಡ್ವಿ ಅಂತಂದ್ರ ಸ್ವಲ್ಪ ಲೂಸ್ ಇತ್ತು ಅಂದ್ರ ಇನ್ನ 1 ಇಂಚು ಎಕ್ಸ್ಟ್ರಾ ಹೊಲಿಗೆ ಹಾಕೋರಿ. ಇದು ಒಂದ್ ಸ್ವಲ್ಪ ಲೂಸ್ ಐತಿ, ನಡಿತೈತಿ. ಇಷ್ಟೊಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ವಲ್ಪ ಲೂಸ್ ಇಡ್ರಿ ಅಂತ ಹೇಳಿದ್ರೆ, ಹಂಗಾಗಿ ನಾ ಇಷ್ಟೇ ಬಿಡ್ತೀನಿ. ಅಕಸ್ಮಾತ್ ಜಾಸ್ತಿ ಬಂದಿತ್ತು ಅಂದ್ರೆ ನೀವು ಒಂದ್ ಸ್ಟಿಚ್ ಮಾಡ್ಕೋರಿ. ಇಲ್ಲ ಅಂತಂದ್ರೆ ಬಿಗಿನರ್ಸ್ ಒಬ್ಬೊಬ್ರು ಏನ್ ಮಾಡಿರ್ತಾರ, ಟೈಟ್ ಆಗ್ಬಿಟ್ಟಿರ್ತೈತಿ, ಇಲ್ಲಿ ಜಾಸ್ತಿ ಹಿಡಿದು ಬಿಟ್ಟಿರ್ತಾರ. ಆ ಟೈಮ್ದಾಗ ಸ್ವಲ್ಪ ಹೊಲಿಗೆ ಒಂದ್ ಬಿಚ್ಕೊಂಡು ಇನ್ನೊಂದ್ ಸ್ವಲ್ಪ ಹೊಲಿಗೆನ ಇತ್ತ ಹಾಕೋರಿ. ಹಂಗಾದ್ರೆ ಕರೆಕ್ಟ್ ಆಗ್ತೈತಿ. ಅಳತೆ ಬ್ಲೌಸ್ ನೋಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬಿಡ್ರಿ, ಕರೆಕ್ಟ್ ಆಗ್ತೈತಿ. ಲಾಸ್ಟ್ ಅಲ್ಲಿ ನೀಟಾಗಿ ಐರನ್ ಮಾಡ್ಕೊಂಡ್ಬಿಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.